ಎಲ್ಲರಿಗೂ ನಮಸ್ಕಾರ. ಇವತ್ತು ಶಿವಮೊಗ್ಗ ನಗರ ಪಾಲಿಕೆಯ ವತಿಯಿಂದ ಒಂದು ಅದನ್ನ ನಾಮಕರಣವನ್ನ ಹಾಗೂ ಈ ಶಿವಮೊಗ್ಗ ನಗರಕ್ಕೆ ಸುಮಾರು 127 ಕೋಟಿಯನ್ನು ಅನುದಾನವನ್ನು ಕೊಟ್ಟು ಅದರ ಅಭಿವೃದ್ಧಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂಥ ನನ್ನ ಸ್ನೇಹಿತರು, ಸಚಿವ ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ ಭೈರತಿ ಸುರೇಶ್ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ನೇಹಿತರು, ಶಿವಮೊಗ್ಗ ನಗರ ಶಾಸಕ ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ ಚನ್ನಬಸಪ್ಪ ಅವರೇ, ಮತ್ತೊಬ್ಬ ನನ್ನ ಹಿರಿಯರು, ಸೋದರ ಸಮಾನರು, ನಮ್ಮ ತಂದೆಯವರ ಕಟ್ಟ ಅಭಿಮಾನಿಗಳು, ಒಂಥರ ತದ್ರೂಪಿಗಳು ಅಂತ ಹೇಳಿದ್ರು ತಪ್ಪಾಗಲಾರದು, ಅಣ್ಣ ಆಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲಣ್ಣವರೇ, ಅದೇ ರೀತಿ ನಮ್ಮ ಅಕ್ಕನ ಸಮಾನರಾಗಿರ್ತಕ್ಕಂಥ ಹಾಗೂ ಗ್ರಾಮಾಂತರ ಶಾಸಕಿಯಾಗಿರ್ತಕ್ಕಂಥ ಶ್ರೀಮತಿ ಶಾರದಾಪುರ ನಾಯಕರವರೇ, ಅದೇ ರೀತಿ ನಮ್ಮ ಮೇಲ್ಮನೆಯ ಸದಸ್ಯರು, ನಮಗೊಂಥರ ಟೈಗರ್ ರೆಸ್ ಅಂತ ಇರ್ತಕ್ಕಂಥ ಶ್ರೀಮತಿ ಮಲ್ಕೇಶ್ ಬಾನವರೇ, ಅದೇ ರೀತಿ ನನ್ನ ಸ್ನೇಹಿತ ಮಿತ್ರರು ಅರುಣ್ ರವರೇ, ಸುಡ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸುಂದರೇಶ್ ಅವರೇ, ಅದೇ ರೀತಿ ನನ್ನ ಜಿಲ್ಲಾ ಅಧ್ಯಕ್ಷರು, ಮಾಜಿ ಮೇಲ್ಮನೆಯ ಸದಸ್ಯರು, ಆತ್ಮೀಯರು ಆಗಿ ಚನ್ನಕುಮಾರ್ ಅವರೇ, ನಮ್ಮ ಅಧ್ಯಕ್ಷರು, ನಿಗಮಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಪಲ್ಲವಿ ಅವರೇ, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಯೋಗೇಶ್ ಅವರೇ, ಸ್ನೇಹಿತರಾಗಿರ್ತಕ್ಕಂಥ ರವಿ ಅವರಿದ್ದಾರೆ, ನಮ್ಮ ಸಿಟಿ ನಮ್ಮ ಕಾರ್ಪೊರೇಷನ್ ಶ್ರೀಮತಿ ರೇಖಾ ಅವರೇ, ಮಧು ನಮ್ಮ ಶಿವಮೊಗ್ಗ ಗ್ಯಾರಂಟಿ ಅಧ್ಯಕ್ಷರು, ಎಲ್ಲ ನಮ್ಮ ಐನೂರು ಮಂಜುನಾಥ್ ಅವರಿದ್ದಾರೆ, ಮೇಲೆ ಬರ್ಬೋದಾಗಿತ್ತು. ಸನ್ಮಾನ್ಯ ಐನೂರು ಮಂಜುನಾಥ್ ಅವರೇ ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಇನ್ಚಾರ್ಜು ಮತ್ತೆ ಎಡಿಸಿ ಅವರಿದ್ದಾರೆ. ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರೆ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಬಂಗಾರಪ್ಪ ಜವಳಿ ನಿಗಮದ ಅಧ್ಯಕ್ಷರಾಗಿದ್ದಾರೆ, ಅವರಿಗೂ ಕೂಡ ನಾನು ವಿಶೇಷವಾಗಿ, ಮತ್ತೆ ಬಂಗಾರಪ್ಪಾಜಿಯವರ ಅಭಿಮಾನಿಗಳಿರ್ಬೋದು, ಇಲಾಖೆಯವರು ಇರ್ಬೋದು, ಕಾರ್ಪೊರೇಷನ್ ಇಲಾಖೆ ಮತ್ತೆ ಎಲ್ಲ ವಿವಿಧ ಇಲಾಖೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರೆ, ಬಹಳ ಸಂತೋಷ ಆಗ್ತದೆ. ಒಂದೇ ಬಂಗಾರಪ್ಪಾಜಿಯವರ ಹೆಸರನ್ನ ಇಡತಕ್ಕಂಥ ಸಂದರ್ಭದಲ್ಲಿ ನಾನ್ ಭಾಗಿಯಾಗ್ತಾ ಇರೋದು 2ನೇ ಸತಿ. ನಾನ್ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ, ಯಾಕೆಂದ್ರೆ ಆ ಕೆಲಸವನ್ನ ನಾನ್ ಮಾಡಬಾರದು. ನಮ್ಮ ಪುಣ್ಯ ಭಾಗ್ಯ ಒಂದ್ ಕಡೆಗೆ, ಇದೆಲ್ಲ ಕೆಲಸ ಇವತ್ತು ಇಷ್ಟು ಮಟ್ಟಕ್ಕೆ ಬಂಗಾರಪ್ಪಾಜಿಯವರನ್ನು ಬೆಳೆಸಿರೋದು ನಾವಂತೂ ಅಲ್ಲ, ಅವರ ಅಭಿಮಾನಿಗಳು ಇಲ್ಲಿ ವೇದಿಕೆ ಮೇಲಿದ್ದಾರೆ, ವೇದಿಕೆ ಮುಂಭಾಗದಲ್ಲಿ ಇಡೀ ರಾಜ್ಯದಲ್ಲಿದ್ದಾರೆ. ಯಾವತ್ತೂ ಕೂಡ ಅವರಿಗೆ ಸಲ್ಲಬೇಕಾದ್ರು. ಇವತ್ತು ಕೂಡ ಅವರಿಗೆ ಆ ಅಭಿಮಾನದಿಂದ ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ನಾವು ನಿಜವಾಗ್ಲೂ ಹೇಳ್ಬೇಕಾಗತ್ತೆ. ಇದನ್ನ ಬಹಳ ನಮ್ಮ ಮುಖಂಡರೆಲ್ಲ ಬಂದು ನನ್ನ ಮೇಲೆ ಸ್ವಲ್ಪ ಸಿಟ್ಟಾದ್ರು, ಸುರೇಶ್ ಅವರು ನೀವೇನಲ್ಲಿ ಹೇಳೋದೇ ಇಲ್ಲ ಅಂತ. ನಾನು ಹೇಳಿದೆ, ನೋಡಪ್ಪ, ನಮ್ಮ ತಂದೆಯವ್ರ ಹೆಸರು ನೀಡೋದಕ್ಕೆ ಮಗನಾಗಿ, ಅದು ನಾನು ಒಬ್ಬ ಉಸ್ತುವಾರಿ ಸಚಿವನಾಗಿ ನಾ ಮಾಡಿಸ್ದೆ ಅಂತೇಳಿ ಆ ಕಳಂಕ ಬರೋದ್ ಬೇಡ. ಯಾಕಂದ್ರೆ ನೀವು ಅವ್ರನ್ನ ನಾಯಕರು ಮಾಡಿದ್ದು, ನಾನಲ್ಲ. ನಾನು ಹೋಗಿ ಇಲ್ಲ ಅಪ್ಪನ್ನು ಮಾಡ್ಕೊಂಡು ನನ್ನ ಪುಣ್ಯನೇ ಭಾಗ್ಯನೇ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಆ ಕೆಲಸವನ್ನ ನೀವೆಲ್ಲ ಮಾಡಿದ್ರೆ ಅದು ಚೆನ್ನಾಗಿರ್ತದೆ ಅಂತ ಹೇಳಿದ್ರು. ಆದ್ರೆ ಇವತ್ತು ನಿಮ್ಮ ಇಲಾಖೆಯವರು 2016ರಿಂದನೇ ಈ ಬೇಡಿಕೆ ಇತ್ತು. ಸುರೇಶ್ ಅವರು 2016ರಿಂದ ಈ ಬೇಡಿಕೆ ಇತ್ತು. ಆದ್ರೆ ನನ್ನ ಪುಣ್ಯ, ನನ್ನ ಭಾಗ್ಯ, ಇವತ್ತು ಅವ್ರ ಹೋಟೆಲ್ ಹುಟ್ಟಿ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ, ಒಂದು ಶಿಕ್ಷಣ ಸಚಿವನಾಗಿ, ಅದು ನಿಮ್ಮ ಜೊತೆಗೆ ಬಂದು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಅವರ ಅಭಿಮಾನಿಗಳ ಜೊತೆಗೆ ನನ್ನ ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನು ಇಲ್ಲಿರೋರಿಗೆ ಎಲ್ಲರಿಗೂ ಕೂಡ ನೀವು ಇನ್ನೂ ಸ್ವಲ್ಪ ಜನರು ಬರಬೇಕಾಗಿತ್ತು. ಸ್ವಲ್ಪ ಬಿಸಿಲಿರುತ್ತೆ. ಇವತ್ತು ನಮ್ಮಲ್ಲಿ ಏನು ಅಂತೇಳಿ ಈ ಶನಿವಾರ ಪೇಮೆಂಟ್ ಎಲ್ಲ ಇವತ್ತು
ವಾರದ್ದು ಪೇಮೆಂಟ್ ಸುರೇಶ್ ಅವರೇ, ವಾರ ಕೆಲವು ಕಡೆಗೆ ಸೋಮವಾರ ಮಾಡ್ತಾರೆ, ಬೇರೆ ಬೇರೆ ಇಲ್ಲೆಲ್ಲ ವಾರದಲ್ಲಿ ಇರ್ತದೆ. ಅನಿವಾರ್ಯವಾಗಿ ಕೆಲವರು ಕೆಲಸಕ್ಕೆ ಮಾಡಿರ್ತಾರೆ, ಅವರು ಇವತ್ತು ಹಣ ಬರ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಅದಾಗ್ತದೆ, ಆಗ್ಲಿ ಒಂದು ಕಡೆಗೆ. ಆದ್ರೆ ಇಲ್ಲಿ ಇರೋರ್ಗೆಲ್ಲರಿಗೂ ಕೂಡ ನಾವು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಬಂಗಾರಪ್ಪಾಜಿಯವರು ಸೊರಬದಿಂದ ಶಾಸಕರಾದ್ರೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಅವರನ್ನ ಮಂತ್ರಿಯಾಗಿ, ಇಡೀ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳಾಗಿ ಅವರು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಾನು ಎಷ್ಟೊಂದ್ ಕಡೆಗೆ ಹೋದಾಗ ಒಬ್ಬ ಶಿಕ್ಷಣ ಸಚಿವನಾಗಿ ನನ್ನ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಡಿಪಾರ್ಟ್ಮೆಂಟ್ ಎಲ್ಲೇ ಹೋದ್ರೂ ಕೂಡ ಇವತ್ತು ಮುಂಚೆ ಇದಕ್ಕಿಂತ ಮುಂಚೆ ಸುಮಾರು 1 ವರ್ಷದ ಹಿಂದೆ ನಾ ಇಲ್ಲಿ ಬಂದಾಗ್ಲೂ ಕೂಡ ನಮ್ಮ ತಂದೆಯವ್ರನ್ನ ಇಲ್ಲಿ ಸಾಕಷ್ಟು ಹೆಣ್ಮಕ್ಳು ನೀವೆಲ್ಲರೂ ಕೂಡ ನೆನ್ಸ್ಕೊಂಡ್ರಿ, ಇಲ್ಲ ಅವ್ರು ನಮ್ಮ ತಂದೆ ಸಮಾನ, ನಮಗೆಲ್ಲರಿಗೂ ಒಂದು ಸೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಬಂಗಾರಪ್ಪಾಜಿಯವ್ರ ಕಲ್ಪನೆ ನಿಜವಾಗ್ಲೂ ಎಲ್ಲರೂ ಕೇಳ್ತಾ ಇದ್ರು, ಅವ್ರು ಸ್ಟೈಲ್ ಆಗಿ ಒಂದು ಕೂಲಿಂಗ್ ಗ್ಲಾಸ್ ಹಾಕ್ತಾರೆ ಅಂತ ಹೇಳಿ. ಆದ್ರೆ ಬಂಗಾರಪ್ಪಾಜಿಯವರ ಕೂಲಿಂಗ್ ಗ್ಲಾಸ್ ಹಿಂದೆ ಕನ್ಸಿದ್ದೇನು ಅಂದ್ರೆ ಬಡವರಿಗೆ ಸೂರನ್ನ ಕೊಡಬೇಕು ಅನ್ನೋದನ್ನ ಅವರು ನನ್ಸು ಮಾಡಿ ಹೋದ್ರು. ಇವತ್ತು ಕೂಡ ಆ ಕನಸು ಎಲ್ಲಾ ಸರ್ಕಾರಗಳು ಕೂಡ ನನ್ಸು ಮಾಡತಕ್ಕಂತ ವ್ಯವಸ್ಥೆಯಲ್ಲಿ ನಾವು ಕೂಡ ಇದೀವಿ. ನಮ್ಮ ಸರ್ಕಾರ ಇದೆ, ಯಾವುದೇ ಸರ್ಕಾರ ಬಂದ್ರು ಕೂಡ ಅವರು ಇವತ್ತು ಕೂಡ ನೆನ್ಸ್ಕೊಳ್ತಾರೆ. ಎಲ್ಲೇ ಹೋಗಿ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಎಲ್ಲಾದ್ರೂ ಇವತ್ತು ಬಡವರ, ರೈತರ ತೋಟ ಮತ್ತೆ ಹೊಲ ಹಸಿರಾಗಿದೆ ಅಂದ್ರೆ ಅದು ಬಂಗಾರಪ್ಪಾಜಿಯವರು ಕೊಟ್ಟಿರ್ತಕ್ಕಂಥ ಪುಕ್ಷಟೆ ಕರೆಂಟಿಂದ 36 ವರ್ಷದಿಂದ ಇವತ್ತು ನಮಗೆ, ನಮ್ಮ ರೈತರಿಗೆ ಅದು ಪುಕ್ಷಟೆ ಸುಮಾರು 20,000 ಕೋಟಿ ಎಲ್ಲ ಸರ್ಕಾರಗಳು ಕೂಡ ಇವತ್ತು ನಮ್ಮ ರೈತರ ಪರವಾಗಿ 20,000 ಕೋಟಿ ಕಟ್ತಾ ಇದ್ದಾರೆ ಅವರ ಬೋರ್ವೆಲ್ಲಿನ ಬಿಲ್ಲಿಗೆ. ನೀವೇನಾದ್ರೂ ಅದನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಅದು ಬಹಳ ಸಾಧ್ಯನೇ ಆಗೋದಿಲ್ಲ. ನೀವೆಲ್ಲರೂ ಕೂಡ ರೈತರು, ನಿಮ್ಗೆಲ್ಲ ಗೊತ್ತಿದೆ, ಒಂದೊಂದು ಪಂಪ್ ಸೆಟ್ಟಿಗೆ ನಾವೇನಾದ್ರು ನಮ್ಮ ತೋಟದಲ್ಲ, ಅದು ಈಗಂತೂ ಎಲ್ಲರೂ ತೋಟ ಹಾಕಿ ಕೂತ್ಕೊಂಡಿದೀವಿ, ತೋಟಕ್ಕೆ ನೀರು ಬೇಕೇ ಬೇಕು. ಅದನ್ನ ಏನಾದ್ರು ನೀವು ಬಿಲ್ ಕಟ್ಟಬೇಕಂದ್ರೆ ಸುಮಾರು 50,000 ಒಂದು ವರ್ಷಕ್ಕಾಗುತ್ತೆ. ಒಂದು ಮೋಟ್ರಿಗೆ ಸುಮಾರು ನನ್ನ ಪ್ರಕಾರ ಒಂದು 16 ಲಕ್ಷ ಇವತ್ತು ಖರ್ಚಾಗುತ್ತೆ ಅಂತ ಹೇಳಿದ್ರೆ ತಪ್ಪ. ಅದು 16 ಲಕ್ಷ ಇವತ್ತು ಋಣ ಒಬ್ಬೊಬ್ರು ರೈತರು ಅವತ್ತು ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿಗಳು ಇರಬೇಕಾದ್ರೆ ಅವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಕಾರ್ಯಕ್ರಮನ ಕೊಟ್ಟಿರುತ್ತೆ. ಆಶ್ರಯ, ಆರಾಧನಾ, ಗ್ರಾಮೀಣ ಕೃಪಾಂಕ ಈಗ ತಾನೇ ನೋಡಿದ್ವಿ. ಅದೊಂದು ಬಂಗಾರಪ್ಪಾಜಿಯವರು ಬಂದು ಒಂದು ಏನೋ ಒಂದು ಪತ್ರ ಕೊಡ್ತಾರಲ್ಲ, ಅದೇನ್ ಗೊತ್ತಾ, ಅದು ಗ್ರಾಮೀಣ ಕೃಪಾಂಕ. ಒಂದೇ ಸತಿಗೆ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಅವ್ರಿಗೆ ಸರ್ಕಾರಿ ನೌಕರಿ ಸಿಗಬೇಕು ಅಂತ ಹೇಳಿ ಅವತ್ತು ಅವರು 15% ಗ್ರಾಮೀಣ ಕೃಪಾಂಕವನ್ನು ಕೊಟ್ಟು ಹಳ್ಳಿಯಲ್ಲಿ ಇರೋರನ್ನ ಮೇಲ್ದರ್ಜೆಗೆ ತರ್ತಕ್ಕಂಥ ಒಂದು ಸಮಾನತೆಯನ್ನ ತರ್ತಕ್ಕಂಥ ಕೆಲಸವನ್ನ ಬಂಗಾರಪ್ಪಾಜಿಯವರು ಮಾಡ್ಕೊಂಡು ಬಂದಿದ್ದಾರೆ. ಆರಾಧನಾ, ಅದನ್ನು ಕೂಡ ನೋಡಿವ್ರಿ. ಯಾವ್ದಾದ್ರು ಚಿಕ್ಕ ಗುಡಿಗಳು ಯಾವ್ದಾದ್ರು ಮೂಲೆಯಲ್ಲಿ ಮಾರಮ್ಮ, ಕರಿಯಮ್ಮ, ಅದನ್ನ ನನಗನ್ಸುತ್ತೆ ಗೋಪಾಲ್ ಕೃಷ್ಣ ಅವ್ರಿಗೆ ಬಿಡ್ತೀನಿ, ಅವ್ರು ಬಹಳ ಚಂದವಾಗಿ ಹೇಳ್ತಾರೆ. ಯಾಕಂದ್ರೆ ಅವ್ರ ಊರಲ್ಲೆಲ್ಲ ಅವರೆಲ್ಲ ಅನುಭವಿಸಿದ್ದಾರೆ. ಯಾರು ಯಾವ ದೇವರಿಗೆ ಹಾರವನ್ನು ಹಾಕ್ತಾ ಇರಲಿಲ್ಲ, ನೀರು ಹಾಕಿ ಸ್ನಾನ ಮಾಡಿಸ್ತಾ ಇರಲಿಲ್ಲ, ಅಭಿಷೇಕ ಮಾಡಿಸ್ತಾ ಇರಲಿಲ್ಲ, ಮಂಗಳಾರತಿ ಮಾಡ್ತಾ ಇರಲಿಲ್ಲ, ಅಂತ ದೇವರನ್ನು ಕೂಡ ಮುಂಚೂಣಿಯಲ್ಲಿ ತಂದು ಆ ದೇವಸ್ಥಾನದ ಕೊಟ್ಟು ಸಾಮಾನ್ಯ ಜನರು ಕೂಡ ಪುಣ್ಯದಲ್ಲಿ ಆ ಕೆಲಸವನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು, ಎಲ್ಲ ಸಮಾಜದವರು ಕೂಡ ಸಮಾನವಾಗಿರಬೇಕು ಅಂತ ಹೇಳಿ ತಂದಿರ್ತಕ್ಕಂಥವ್ರು ಯಾರು ಅಂತ ಹೇಳಿ ಬಂಗಾರಪ್ಪಾಜಿಯವರು ಆರಾಧನಾ ಅಂತ ಹೇಳಿ ತಂದ್ರು. ಆ ಭಾವನೆಗಳು ಬರಬೇಕು ಅಂತ ಕಾರ್ಯಕ್ರಮನ ಸಾಕಷ್ಟು ಕೊಟ್ಟಿದ್ದಾರೆ. ಅದನ್ನು ಇವತ್ತು ನೆನೆಸ್ಕೊಂಡು ಅದನ್ನು ಕೂಡ ಇಲ್ಲಿ ಸುಮಾರು ಎಷ್ಟು ಎಕರೆ ಗೊತ್ತಿಲ್ಲ, ಇಲ್ಲಿ 100 ಚಿಲ್ಲರೆ ಎಕರೆ ಇವತ್ತು ಅದರಲ್ಲಿ ನೀವು ಆಶ್ರಯ ಬಡಾವಣೆ ಅಂತ ಹೇಳಿ ಮಾಡಿ ಆ ಸಂದರ್ಭದಲ್ಲಿ ಬಂಗಾರಪ್ಪಾಜಿಯವರು ನನಗೆ ಗೊತ್ತಿರೋ ಪ್ರಕಾರ ಇಲ್ಲೇ ಉದ್ಘಾಟನೆ ಮಾಡಿದ್ರು ಅಂತ ಹೇಳಿ ಭಾವಿಸ್ತೀನಿ. ನನಗೆ ಗೊತ್ತಿಲ್ಲ, ನಾವೆಲ್ಲ ಅವಾಗೆಲ್ಲ ಬಹಳ ಚಿಕ್ಕವರು, ಸುರೇಶ್ ಅವರೇ, ನಮ್ಮನ್ನೆಲ್ಲ ಆ ವಿಸಿನಿಟಿಗೆ ಬಿಡ್ಕೊತಾ ಇರಲಿಲ್ಲ. ಈಗೆಲ್ಲ ಮಕ್ಕಳು ಮರಿಗಳು ಎಲ್ಲ ಪಕ್ಕನೇ ಇರ್ತಾವೆ, ನಮಗೆಲ್ಲ ಅಧಿಕಾರ ಇದ್ರೆ ಆ ಸಂದರ್ಭದಲ್ಲಿ ನಮ್ಮ ಅಪ್ಪರೆಲ್ಲ ಬಿಡ್ಕೊಳ್ಳೇ ಇಲ್ಲ, ನೀವೇನಿದೆ ಮರ್ಯಾದಿಂದ ಹೋಗಲ್ಲಿ ಕೆಲಸ ಮಾಡುವವರು. ಆದ್ರೆ ಇವತ್ತು ನಮ್ಮ ಬಂಗಾರಪ್ಪಾಜಿಯವರ ಆ ಶಕ್ತಿ, ಅವರ ಏನ್ ನಾಯಕರಾಗಿ ಮಾಡಿದ್ರು, ಅದಕ್ಕೆ ನಾನು ಯಾವಾಗಲೂ ಕೂಡ ನಾವಲ್ಲ ಬಂಗಾರಪ್ಪಾಜಿಯವರು ಮಾಡಿದವರು ಪುಣ್ಯಾತ್ಮರು ನೀವು. ನಾನು ಎಷ್ಟೋ ಒಂದ್ಸತಿ ಹೇಳ್ತೀನಿ, ನಾನು ಒಬ್ಬರು ಬಂಗಾರಪ್ಪಾಜಿಯವ್ರನ್ನ ಕಳ್ಕೊಂಡಿರ್ಬೋದು, ಆದ್ರೆ ಲಕ್ಷಾಂತರ ಬಂಗಾರಪ್ಪಾಜಿಯವ್ರನ್ನ ನಮ್ಮ ತಂದೆ ಕೊಟ್ಟು ಹೋಗಿದ್ದಾರೆ, ಅವ್ರ ಮುಂದೆ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ವೇದಿಕೆ ಮೇಲೆ ಪಕ್ಷಾತೀತವಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ಕೂಡ ಒಬ್ಬ ಶಿಕ್ಷಣ ಸಚಿವನಾಗಿ ನನಗೆ ಬಹಳ ಹೆಮ್ಮೆ ಇದೆ, ಖುಷಿ ಆಗ್ತದೆ. ಯಾಕಂದ್ರೆ ಎಲ್ಲೇ ಹೋದ್ರೂ ಕೂಡ ಮದುವೆ ಒಳ್ಳೆ ಕೆಲಸ ಮಾಡ್ತೀರಿ. ವಿರೋಧ ಪಕ್ಷದಲ್ಲಿ ಇದ್ದು ಕೂಡ ವಿರೋಧ ಪಕ್ಷದ ನಾಯಕರು ಎಷ್ಟೊಂದು ಸಲಹೆಯನ್ನ ತಗೊಂಡು ನಾ ಕೆಲಸ ಮಾಡ್ತಾ ಇದ್ದೇನೆ. ನಮ್ಗೆ ಗೊತ್ತಿದೆ. ಈಗ ರಿಸಲ್ಟ್ ಬಗ್ಗೆ ನಾನು ಭಾಷಣ ಮಾಡಕ್ ಹೋಗಲ್ಲ, ಯಾಕಂದ್ರೆ ಎಲ್ಲಾ ಟೀಕಾ ಟಿಪ್ಪಣಿದಾರರಿಗೆ ಮಕ್ಕಳು ಉತ್ತರ ಕೊಟ್ಟಿದ್ದಾರೆ. ಅವರು ಸುರಕ್ಷಿತವಾಗಿ ಅವರ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಕೆಲಸವನ್ನ
ನಾನು ಮುಂದಿನ ದಿನಗಳಲ್ಲಿ ನಾವು ಮಾಡ್ಕೊಂಡು ಬರ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ. ಆಗ್ಲಿ, ನಮ್ಮ ತಂದೆಯವ್ರ ಬಗ್ಗೆ ಹೆಚ್ಚು ವೇದಿಕೆ ಮೇಲೆ ಇರ್ತಕ್ಕಂಥ ನಾಯಕರು ಮಾತಾಡಿದಾಗ ನಾನು ಕೂಡ ಅವ್ರ ಮಗನಾಗಿ, ಯಾಕೆ ನನಗೆ ಬಹಳ ಖುಷಿ ಆಗ್ತದೆ ಬೇರೆಯವ್ರು ನಮ್ಮ ತಂದೆಯವ್ರ ಬಗ್ಗೆ ಒಂದು 4 ಮಾತಾಡಿದಾಗ ಅದು ನನಗೂ ಕೂಡ ಸ್ಫೂರ್ತಿ ಆಗ್ತದೆ, ಒಂದು ವಿಶ್ವಾಸ ಬರ್ತದೆ. ಅವರ ವ್ಯಕ್ತಿತ್ವವನ್ನ ಇನ್ನೂ ಕೂಡ ನಾನು ಕಂಡು ಹಿಡಿತಾ ಇದ್ದೇನೆ. ಆ ಸಂದರ್ಭದಲ್ಲಿ ನಾನು ಇದೀನಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದಕ್ಕೆ ವಿಶೇಷವಾಗಿ ಯಾರ್ಯಾರು 2016ರಿಂದ ನೀವೆಲ್ಲರೂ ಕೂಡ ಪಕ್ಷಾತೀತವಾಗಿ ನಮ್ಮ ತಂದೆಯವರ ಹೆಸರು ಇಡಬೇಕು ಅಂತ ನೀವು ಸಹಕಾರ ಮಾಡಿದಿರಿ, ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು. ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಮತ್ತೆ ಸಚಿವರಾಗಿ ಇವತ್ತು ಸುರೇಶ್ ಅವರು, ಬೈರತಿ ಸುರೇಶ್ ಅವರು, ನೀವು ಅದನ್ನ ಓಕೆ ಮಾಡಿದ್ರಿ, ನೀವೇ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರಲ್ಲ, ಇದು ನನ್ನ ಭಾಗ್ಯ ಅಂತ ಹೇಳಿದ್ರು ತಪ್ಪಾಗಲಾದು. ಅದು ಬಂಗಾರಪ್ಪಾಜಿಯವರು ಕೊಡ್ತಕ್ಕಂಥ ಗೌರವಕ್ಕೆ ನಿಮಗೆ ವಿಶೇಷವಾಗಿ ಒಬ್ಬ ಮಗನಾಗಿ, ಒಬ್ಬ ಶಿಕ್ಷಣ ಸಚಿವನಾಗಿ, ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ, ಅವರ ಬೆಂಬಲಿಗರು, ಅವರ ಏನು ಯಾರ್ಯಾರು ಅವರ ಫಾಲೋವರ್ಸ್ ಇದ್ದಾರೆ ಅವ್ರ ಪರವಾಗಿ ನಿಮಗೆ ವಿಶೇಷವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀರು ಕೊಡಿ. ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ಶಿವಮೊಗ್ಗ ಟೌನಿಗೆ ವಿವಿಧ ಕಾರ್ಯಕ್ರಮನ, ರೋಡ್ ಇರ್ಬೋದು, ಬಾಕ್ಸ್ ಚರಂಡಿ ಇರ್ಬೋದು, ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಈಗ ಸಾಕಷ್ಟು ಸುಮಾರು ಅದ್ರ ಬಗ್ಗೆ ನಾನು ಅವ್ರಿಗೆ ಬಿಡ್ತೀನಿ. ಇವತ್ತು ಅಭಿವೃದ್ಧಿ ಕೆಲಸಕ್ಕೆ ಏನು ಇವತ್ತು ಉದ್ಘಾಟನೆಗೆ ಬಂದಿದ್ದಾರೆ ಅವರಿಗೆ ಧನ್ಯವಾದಗಳನ್ನ, ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಮುಂದುವರೆಯುವ ಭಾಗದಲ್ಲಿ ನಾನು ನಮ್ಮ ಬಲ್ಕೀಶ್ ಬಾನವರು ಮತ್ತು ಬೇರೆ ಬೇರೆಯವರು ಕೂಡ, ಸುರೇಶ್ ಅವರೇ ಸ್ವಲ್ಪ, ಯಾಕಂದ್ರೆ ಶಿವಮೊಗ್ಗ ಈಗ ನೀವು ಭಾಷಣ ಮಾಡ್ಬೇಕಾದ್ರೆ ಬಂಗಾರಪ್ಪ ಅವ್ರ ಬಗ್ಗೆ ಮಾತಾಡ್ತೀರಿ, ಅದಕ್ಕೆ ದಯವಿಟ್ಟು ನಮ್ದೇ ಸರ್ಕಾರ ಇರಬೇಕಾದ್ರೆ ನೀವು ಅಷ್ಟು ದೂರದಿಂದ ಬಂದಿರಿ, ಕಷ್ಟಪಟ್ಟು ಬಂದಿದ್ರಿ, ಬರೀ ಕೈಯಲ್ಲಿ ಹೋಗ್ಬೇಡಿ, ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟ ಘೋಷಣೆಯನ್ನ ಮಾಡಿ ಹೋಗ್ತೀರಿ ಅಂತೇಳಿ ವಿಶ್ವಾಸವನ್ನ. ಯಾಕಂದ್ರೆ ಅದಕ್ಕೆ ನಿಮಗೆ ಲಾಸ್ಟ್ ಮಾತಾಡ್ತದೆ, ಎಲ್ಲ ಬೇಡಿಕೆಯನ್ನು ಇಟ್ಟು ಬಿಡ್ತೀವಿ. ದಯವಿಟ್ಟು ನಮ್ಮನ್ನ ಬೇಜಾರು ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ನಾನು ಸ್ವಲ್ಪ ಸಿಡ್ಕ, ನಾನು ಎಲ್ಲಿ ಬೇಕಾದ್ರೆ ಅಲ್ಲಿ ಬೈಕ್ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ನಿಮಗಂತೂ. ದಯವಿಟ್ಟು ಆ ಚಾನ್ಸ್ ನೀವು ತಗೊಳಕ್ ಹೋಗ್ಬೇಡಿ. ಎಲ್ಲ ಅದು ಸ್ವಲ್ಪ ಇದು ಟೋಕನ್ ಅನ್ಕೊಂಡಿದೀವಿ. ಆದ್ರೆ ವಿಶೇಷವಾಗಿ ನನಗೊಂದು ವಿಚಾರ ಬಹಳ ಇದೆ. ಬೇರೆ ಬೇರೆ ಹಂತವಾಗಿ ಆಗ್ಲಿ, ಅವರೆಲ್ಲರೂ ಕೂಡ ಮಾತುಗಳನ್ನ ಆಡ್ತಾರೆ. ಆದ್ರೆ ವಿಶೇಷವಾಗಿ ಶಿವಮೊಗ್ಗ ಸಿಟಿಗೆ ನಾವು ಏನು ಅವತ್ತು ಬಂಗಾರಪ್ಪಾಜಿಯವರಿಂದನೇ ಅವತ್ತು ನೀರನ್ನ ಟೌನಿಗೆ ತರ್ತಕ್ಕಂಥ ವ್ಯವಸ್ಥೆ, ಇವತ್ತು ಕೂಡ ಬಂಗಾರಪ್ಪಾಜಿಯವ್ರು ನೆನೆಸ್ಕೊಳ್ತಾರೆ. ಆದ್ರೆ ಶಿವಮೊಗ್ಗ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಇವತ್ತು ನೀರಿನ ಒತ್ತಡನೂ ಕೂಡ, ಇವಾಗ ಅರುಣ್ ಅವರು ಮಾತಾಡ್ತಾ ಇದ್ರು, ನನಗೆ ಬಲ್ಕೀಶ್ ಬಾನ್ ಅವರು ಮಾತಾಡಿದ್ರು, ನಾ ಬರಕ್ಕಿಂತ ಮುಂಚೆ ನಿನ್ನೆ ಎಲ್ಲ ಪ್ರಸನ್ನ ಅವ್ರು ಇರಲ್ಲ ಸರ್, ಸ್ವಲ್ಪ ಕುಡಿಯೋ ನೀರು ಮುಂದೆ ಸ್ವಲ್ಪ ಮುಂದಾಲೋಚನೆ ಇಟ್ಕೊಂಡು ದೊಡ್ಡ ಮಟ್ಟಕ್ಕೆ ಮಾಡಿ ಅಂತ ಅವತ್ತೇನೋ ಮಾಡಿದ್ರು. ಅದಾದ್ಮೇಲೆ ಇವತ್ತು ನಮಗೆ ಅವಶ್ಯಕತೆ ಇದೆ, ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಬೆಳೆದಾಗ ನಾವು ಕನಿಷ್ಠ ನೀರನ್ನಾದ್ರೂ ಕೊಡಬೇಕಾಗತ್ತೆ, ಒಳ್ಳೆ ಕ್ವಾಲಿಟಿ ಕೊಡಬೇಕಾಗತ್ತೆ. ಅದಕ್ಕೆ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಬೇಗ ಕಾರ್ಪೊರೇಷನ್ ಅವ್ರನ್ನ ಕರೀರಿ, ಬೇರೆ ಬೇರೆ ಇಂಜಿನಿಯರ್ಸ್ನೆಲ್ಲ ಕರೆದು ಒಂದು ಕ್ರಿಯಾ ಯೋಜನೆ ಕೂಡ ಒಂದು ರಫ್ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ತರ್ತೀವಿ. ನಾನು ಕೂಡ ಮುಖ್ಯಮಂತ್ರಿಗಳ ಹತ್ರ ಬರ್ತೀನಿ. ಯಾಕಂದ್ರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಒನ್ ಆಫ್ ದ ಸಿಟಿ ಅಂತ ಹೇಳಿದ್ರೆ ಅದು ಶಿವಮೊಗ್ಗನೂ ಕೂಡ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವಾಗ ಎಲ್ಲ ತರದ ವ್ಯವಸ್ಥೆ, ಏರ್ಪೋರ್ಟ್, ಬಸ್ ಸ್ಟ್ಯಾಂಡ್, ರೈಲು ಮಾರ್ಗ ಜಾಸ್ತಿನೂ ಕೂಡ ಇರೋದ್ರಿಂದ ದಯವಿಟ್ಟು ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ಇಲ್ಲಿ ಜನರು ಬರ್ತಕ್ಕಂಥ ವಾತಾವರಣನೂ ಕೂಡ ಜಾಸ್ತಿ ಇರೋದ್ರಿಂದ ಸುರೇಶ್ ಅವರೇ, ಕನಿಷ್ಠ ನೀರಿಗೆ ಯಾವುದೇ ತರದ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಿಂದ ನೀವು ಶಿವಮೊಗ್ಗ ನಗರದ ಪರವಾಗಿ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನೀವು ಅದನ್ನ ದಯವಿಟ್ಟು ನೀರಿನ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ನ ಬಹಳ ಒಳ್ಳೆ ರೀತಿಯಲ್ಲಿ ನಾವು ತಗೊಬರ್ತೀವಿ, ಮಾಡಿಕೊಡ್ಬೇಕು ಅಂತ ಹೇಳಿ. ಬೇರೆ ಬೇರೆದ್ರ ಬಗ್ಗೆ ಬೇರೆ ಎಲ್ಲರೂ ಮಾತಾಡ್ತಾರೆ, ನಾವು ಒಬ್ಬನೇ ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆ ನನ್ಗೆ ಗೊತ್ತಿದೆ ನೀವು ಕೂಡ ವಾಪಸ್ಸು ಬೇಗ ಹೋಗ್ಬೇಕಾಗಿದೆ. ಇವತ್ತೇ ಪಾಪ ಅವರಿಗೆ ನೀವೇ ಬಂದು ಮಾಡಬೇಕು, ನಮ್ಮ ತಂದೆಯವ್ರದ್ದು ಹೆಸರು ಕೂಡ ನೀವೇ ಎಲ್ಲ ಮದೋಡ ನೀವೇ ಮಾಡ್ಬಿಡಿ ಅಂದ್ರು. ನಾನು ಇಲ್ಲ, ಬೇಡ, ನಾ ಮಾಡಿದ್ರೆ ಮಗನಾಗಿ ಅದಕ್ಕೆ ಗೌರವ ಬರೋದಿಲ್ಲ. ಅಭಿಮಾನಿಗಳ ಜೊತೆಗೆ ನಿಮ್ಮಂತವ್ರು ಮಾಡಿದಾಗ ಅದು ಬಂಗಾರಪ್ಪಾಜಿಯವ್ರಿಗೂ ಗೌರವ ಬರ್ತದೆ, ಆ ವೇದಿಕೆಗೂ ಕೂಡ ಗೌರವ ಬರ್ತದೆ. ಅದಕ್ಕೆ ನೀವೇ ಬರಬೇಕು ಅಂತ ಹೇಳಿದೀನಿ. ಅದಕ್ಕೆ ವಿಶೇಷವಾಗಿ ತಾವು ಬಂದಿದ್ದೀರಿ, ಧನ್ಯವಾದಗಳು. ನಮ್ಮ ಶಿವಮೊಗ್ಗ ಜಿಲ್ಲೆ ಬೇರೆ ಬೇರೆ ನಗರನೂ ಇದೆ, ಇನ್ನು ಕೂಡ ಕೆಲವು ಚಿಕ್ಕ ಪುಟ್ಟ ಕೆಲಸಗಳಿದ್ದಾವೆ. ನೀವು ಕೂಡ ಇವತ್ತು ಬರ್ಬೇಕಾದ್ರೆ ನಾವು ಮಾತಾಡ್ಕೊಂಡು ಬಂದಿದ್ವಿ. ಅದೆಲ್ಲದೂ ಕೂಡ ಹಂತವಾಗಿ ನೋಡಿಕೊಂಡು ನೀವು ದಯವಿಟ್ಟು ಆ ಸಹಕಾರವನ್ನ ಹೆಚ್ಚು ಒತ್ತನ್ನ ನೀವು ಕೊಡ್ತೀರಿ ಅಂತಕ್ಕಂಥದ್ದನ್ನ ಶಿವಮೊಗ್ಗ ಜಿಲ್ಲೆಯ ಜನತೆ ಪರವಾಗಿ ನಿಮಗೆ ವಿಶೇಷವಾಗಿ ಬೇಡಿಕೆಗಳನ್ನು ಇಡ್ತಾ ನೀವು ಬಂದಿದ್ದಕ್ಕೆ ಬಹಳ ಸಂತೋಷ ಅಂತಕ್ಕಂಥದ್ದು ಹೇಳಿ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು, ಹಿರಿಯರಿಗೂ ಕೂಡ, ಬಂಗಾರಪ್ಪಾಜಿಯವರ ಅಭಿಮಾನಿಗಳು ಕೂಡ ನಾನು ವಿಶೇಷವಾಗಿ ಗೌರವವನ್ನು ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.